ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು 8 o'clockಗೆ. ಮತ್ತು ನಮ್ಮ ಮನೆ ಮೇಲೆ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಆಲ್ರೆಡಿ 8 o'clock ಆಗೋಗಿದೆ. ಸನ್ಸೆಟ್ ಎಲ್ಲ ಸನ್ರೈಸ್ ಎಲ್ಲ ಆಗೋಗಿತ್ತು. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟೊತ್ತು ಲೇಟ್ ಆಯಿತು. ಬೆಳಗ್ಗೆ ಎದ್ದು 7 o'clockಗೆ ಟೈಮೇ ಸಿಕ್ಕಿಲ್ಲ ಗೈಸ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ. ನೆನ್ನೆ ವ್ಲಾಗ್ ನೋಡಿದ್ರೆ ಎಲ್ಲರೂ ಯಾವ ಥರ ಇತ್ತು, ಏನೇನಾಯಿತು ಎಲ್ಲರೂ ನೋಡಿದ್ದೀರಾ. ಇವತ್ತು ನಿಮ್ಮ ವ್ಲಾಗ್ ನೋಡ್ಕೊಂಬನ್ನಿ ಗಾಯ್ಸ್. ಇವತ್ತು ನೀವು ಯಾವ ಥರ ಇರುತ್ತೆ, ಏನೇನಾಗುತ್ತೆ ಅಂತ. ಮತ್ತು ನಮ್ಮ ತಮ್ಮನ ಬಿಟ್ಬಿಟ್ಟು ಬಂದಿದ್ದಾಯಿತು ವ್ಯಾನ್ ಹತ್ರ. ಮತ್ತು ನೀರು ಎತ್ಕೊಂಬಂದಿಟ್ಟಿದ್ದಾಯಿತು ಮನೆಗೆ. ಮತ್ತು ಅದು ಇದು ಮಾಡಿದೆ ಗೈಸ್ ಮನೇಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅದು ಬಿಟ್ಟರೆ ಇವಾಗ ನಾಷ್ಟ ಮಾಡಿಕೊಂಡು ಮತ್ತು ಬಿಲ್ಡಿಂಗ್ ಹತ್ರ ಹೋಗಿ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್. ನಾವು ಬಿಲ್ಡಿಂಗ್ ಹತ್ರ ಬಂದಿದ್ದೀರಿ, ಜಸ್ಟ್ ನೋಡಿ ಬಿಲ್ಡಿಂಗ್ ಹತ್ರ ಇದ್ದೀರಿ. ನಾವು ಅವಾಗೇನೆ ಬಂದರೆ ಒಂದು 10 to 15 minutes ಆಯಿತು. ಇವತ್ತೇನೋ ಡಿಸೈನ್ ಮಾಡ್ತಾಯಿದ್ದಾರೆ ಗೈಸ್ ರಾಯಲ್ ಪೇಂಟಲ್ಲಿ. ಅದಕ್ಕೆ ಬಲೂನ್ ಬೇಕು ಅಂದರು, ಬಲೂನ್ ತರಕ್ಕೆ ಹೋಗಿದೆ ಗೈಸ್. ನೋಡಿ ಬಲೂನ್ ತಂದಿದ್ದೀನಿ, ವಿಡಿಯೋ ಮಾಡ್ತೀನಿ ಗೈಸ್. ಆದರೆ ಯಾವ ಥರ ಡಿಸೈನ್ ಮಾಡ್ತಾರೆ, ಏನು ಮಾಡ್ತಾರೆ ಬಲೂನಲ್ಲಿ ಅದೆಲ್ಲ ವಿಡಿಯೋ ಮಾಡ್ತೀನಿ, ನೋಡ್ಕೊಳ್ಳಿ ಗೈಸ್. ಹೆವಿ ಇರುತ್ತೆ. ನಮ್ಮ ಡ್ಯಾಡಿನೂ ಬಂದಿದ್ದಾರೆ ಇವತ್ತು. ಅದಕ್ಕೆ ಬೆಳಗ್ಗೆ ಸ್ಟೂಲೆಲ್ಲ ಎತ್ಕೊಂಬಂದ್ರಿ. ಅದಕ್ಕೆ ನಮ್ಮ ಡ್ಯಾಡಿನೂ ಬಂದಿದ್ದಾರೆ ಆಲ್ರೆಡಿ. ಟೈಮ್ ಇನ್ನೂ 9:18. ಬಲೂನ್ ನಮ್ಮ ಡ್ಯಾಡಿನೇ ತರಿಸ್ತಾ ಇರೋದು. ನೋಡಿ ಬಲೂನ್ ತರಿಸಿದ್ದಾರೆ, ಏನೋ ಡಿಸೈನ್ ಮಾಡ್ತಾರೆ. ಡಿಸೈನ್ ಮಾಡೋ ಹೋಗಿ ಸಿಗ್ತೀನಿ ಗೈಸ್. ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ ಆಲ್ರೆಡಿ. ಬಿಲ್ಡಿಂಗ್ ಹೋಗ್ಬಿಟ್ಟು ಪೇಂಟೆಲ್ಲ ಮಿಕ್ಸ್ ಮಾಡಿಕ್ಕಿದ್ದಾರೆ. ಅದು ರಾಯಲ್ ಪೇಂಟ್ ತಂದು ಅದಕ್ಕೊಂದು ಸ್ವಲ್ಪ ಶಾಂಪು ಹಾಕಿ ವಾಟ್ರ್ ಮಿಕ್ಸ್ ಮಾಡಿ, ವಾಟ್ರ್ ಅಷ್ಟೊಂದು ಮಿಕ್ಸ್ ಮಾಡಿಲ್ಲ, ಸ್ವಲ್ಪ ಒಂದು 100 ml ಅಷ್ಟು ವಾಟ್ರ್ ಮಿಕ್ಸ್ ಮಾಡಿದ್ದಾರೆ ಅಷ್ಟೇ, ಯಾಕಂದರೆ ರಾಯಲ್ ಪೇಂಟು ಅದಕ್ಕೆ. ಓಕೆ ಗಾಯ್ಸ್, ಆ ಡಿಸೈನ್ ಮಾಡೋಕೆ ಸಿಗ್ತೀನಿ ಗೈಸ್. ನಮ್ಮ ಡ್ಯಾಡಿ ಮಾಡ್ತಾ ಇದ್ದಾರಲ್ಲ, ಈ ಕಡೆ ನಮ್ಮ ಡ್ಯಾಡಿ ಇದು ಮಾಡ್ತಾ ಇರೋದು ಗೈಸ್. ಆ ಕಡೆ ರೋಲರ್ ಬ್ರಷಲ್ಲಿ ಹೊಡಿತಾ ಇದ್ದಾನೆ, ರೀ ಅವ್ನು ತೋರಿಸ್ತೀನಿ. ಈ ಕಡೆ ಲೆಫ್ಟ್ ಸೈಡ್ ಇವನು ಬಂದು ನಮ್ಮ ಲೇಬರ್ ಗೈಸ್. ಇವನು ಈ ಥರ ರೋಲರ್ ಹೊಡಿತಾ ಇರ್ತಾರೆ, ಯಾಕಂದರೆ ರಾಯಲ್ ಪೇಂಟ್ ಗೈಸ್ ಮಾಡ್ತಾ ಇರೋದು. ಅದಕ್ಕೆ ನಮ್ಮ ಡ್ಯಾಡಿನೇ ಬಂದಿದ್ದಾರೆ ಮಾಡೋಕ್ಕೆ. ನಮ್ಮ ಡ್ಯಾಡಿ ಆ ಮೆಟೀರಿಯಲಲ್ಲಿ ಈ ಥರ ಡಿಸೈನ್ ಮಾಡ್ಕೊಂಡು ಬರ್ತಾರೆ ಗೈಸ್. ಆ ಡಿಸೈನ್ ಪಕ್ಕ ಇರಬೇಕು, ಇಲ್ಲ ವೇಸ್ಟ್ ಆಗೋಗುತ್ತೆ ಮಾಡ್ತಾ ಇರೋದು. ಅದಕ್ಕೆ ಈ ಕೆಲಸ ನಮ್ಮ ಡ್ಯಾಡಿನೇ ಮಾಡ್ತಾರೆ ಗಾಯ್ಸ್. ಮುಂದೆ ನೋಡ್ಕೊಂಬನ್ನಿ ಏನಾಗುತ್ತೆ. ನೀವು ನೋಡಿದ್ರಲ್ಲ ಇವಾಗ ತಾನೇ ಡಿಸೈನ್ ಯಾವ ಥರ ಆಯಿತು ಅಂತ. ಬಲೂನ್ ವೇಸ್ಟ್ ಆಯಿತು ಗೈಸ್, ಅದು ತಂದಿದ್ದು ಇದರಲ್ಲೇ ಇದೆ ಬಲೂನ್ಸು. ನೋಡಿ ಪ್ಯಾಕೆಟ್ ಹಿಂಗೆ ಇದೆ. ಮತ್ತೆ ಹೋಗಿ ಬೇರೆ ಬಲೂನ್ಸ್ ತಂದೆ ಗೈಸ್, ದೊಡ್ಡದು ಒಂದು ಸ್ವಲ್ಪ. ಇದು ಒಂದು ಸ್ವಲ್ಪ ಚಿಕ್ಕದಾಗಿದೆ, ಅದಕ್ಕೆ ಇನ್ನಷ್ಟು ದೊಡ್ಡದು ಬೇಕು ಅಂದ್ರೆ ಬಲೂನು, ಅದಕ್ಕೆ ಊಟಿ ಸೈಜ್ ಬಲೂನ್ ತಂದೆ ಗೈಸ್. ಇವಾಗ ಈ ಬಲೂನ್ಸ್ ವೇಸ್ಟ್ ಆಯಿತು. ಇವಾಗ ಈ ಬಲೂನ್ಸಲ್ಲಿ ಡಿಸೈನ್ ಆಗುತ್ತೆ. ಇವಾಗ ಆಗೋಯ್ತು ಅದು, ಅದೇ ಥರ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ಅದಕ್ಕೆ ಅದರಲ್ಲಿ ಅದೇ ಡಿಸೈನ್ ಇರ್ತೈತೆ. ಮತ್ತು ಮೇಲೆಗಡೆ ಒಂದು ಡಿಸೈನ್ ಮಾಡ್ಬೇಕು ಗೈಸ್. ಇವಾಗ ಅದಕ್ಕೆ ಇದನ್ನು ತಗೊಂಡೋಗ್ತಾ ಇರೋದು. ಇವಾಗ ಇದರಲ್ಲಿ ಯಾವ ಥರ ಡಿಸೈನ್ ಮಾಡ್ತೀರಿ ಅಂತ ನೋಡ್ಕೊಂಬನ್ನಿ ಗೈಸ್. ಇದೆಲ್ಲ ಹ್ಯಾಂಡ್ ಮೇಡ್ ಡಿಸೈನ್ ಗೈಸ್. ಇದಕ್ಕೆಲ್ಲ ಖರ್ಚು ಬಂದು 10 rupees ಆಗುತ್ತೆ ಅಷ್ಟೇ, ಮೆಟೀರಿಯಲ್ ಬಿಟ್ಟು. ಅಂದರೆ ಅದಕ್ಕೆ ಏನೇನು ಬೇಕೋ ಅವೆಲ್ಲ ಸೇರಿ ಮೆಟೀರಿಯಲ್ ಪೇಂಟ್ ಮಾತ್ರ ಬಿಟ್ಟು 10 rupees ಆಗುತ್ತೆ ಖರ್ಚು ಬಲೂನ್ಸ್ಗೆ, ಅದಕ್ಕೆ ಅಂತ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್, ಈಸಿಯಾಗಿ ಮಾಡ್ಕೊಬೋದು. ಅಂದರೆ ಇದು ಡ್ರೈ ಆಗಿಕೊಡ್ದು ಗೈಸ್ ಪೇಂಟ್ ಬಂದು. ಅವಾಗ ಹೇಳೋದ್ನಲ್ಲ, ಡ್ರೈ ಆಗಬಾರ್ದು ಪೇಂಟು. ಆ ಪೇಂಟ್ ಹೊಡೆದಿದ ತಕ್ಷಣವೇ ಮಾಡಬೇಕು, ಡ್ರೈ ಆಗೋದ್ರೆ ವೇಸ್ಟು, ಮತ್ತೆ ಮಾಡಿಬೇಕೆಲ್ಲ. ಅದಕ್ಕೆ ಡ್ರೈ ಆಗೋದು ಮುಂಚೆನೆಲ್ಲ ಡಿಸೈನ್ ಎಲ್ಲ ಮಾಡಿಕೊಂಡು ಮಾಡ್ಬೇಕು ಗೈಸ್. ಅದಕ್ಕೆ ನಮ್ಮ ಡ್ಯಾಡಿನೇ ಬಂದಿದ್ದು. ಬೇರೆ ನಮ್ಮ ಲೇಬರ್ಗಳಲ್ಲಿ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಗೈಸ್ ಈ ಇಂಥ ಡಿಸೈನ್ ಬಗ್ಗೆ ಎಲ್ಲ. ಅದಕ್ಕೆ ನಮ್ಮ ಡ್ಯಾಡಿನೇ ಇಟ್ಕೊಂಡು ಮಾಡಿದ್ರು ಇವಾಗ. ಓಕೆ ಗೈಸ್, ಇದೆಲ್ಲ ಹೋಗ್ಬಿಟ್ಟು ರೆಡಿ ಮಾಡಿಬಿಟ್ಟಿರ್ತೀನಿ, ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ
ವಯಸ್ಸು ಆಗೋದ್ನೆಲ್ಲ ನಾನಂದೋರ್ಗೆಲ್ಲ. ಬಲೂನ್ ಎಲ್ಲ ತಂದು ಬಲೂನ್ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ. ಕರೆಂಟ್ ಬೇಕಂತ, ಸೊ ಅದಕ್ಕೆ ಕರೆಂಟ್ ಆನ್ ಮಾಡಿಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಪವರ್ ಆನ್ ಮಾಡಿಬಿಟ್ಟು ಮತ್ತೆ ಹೋಗಿ ಡಿಸೈನ್ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಗೈಸ್. ಡಿಸೈನ್ ಯಾವ ಥರ ಇದೆ, ಡಿಸೈನ್ಸು ಏನಾಗ್ತಾಯಿದೆ ಹೆಂಗಾಗ್ತಾಯಿದೆ ಅಂತೆಲ್ಲ ನೋಡ್ಕೊಂಬನ್ನಿ ಇವನು. ಇವತ್ತೆಲ್ಲ ಫುಲ್ ಡಿಸೈನಿಂಗ್ ಆಗ್ತಾಯಿದೆ ಗೈಸ್. ಓಕೆ ಗೈಸ್, ಡಿಸೈನ್ ಮಾಡೋಕೆ ಸಿಗ್ತೀನಿ. ಬಲೂನ್ ಎಲ್ಲ ರೆಡಿ ಮಾಡಿಟ್ಟು ಗೈಸ್, ಅದು ಮಿಕ್ಸ್ ಮಾಡ್ತಾ ಇದ್ದಾರಲ್ಲ ಅದರೊಳಗೆ ಶಾಂಪು ಹಾಕಿದ್ದಾರೆ. ಶಾಂಪು ಅದು ಬೇಗ ಡ್ರೈ ಆಗಿಬಿಡ್ದು ಒಂದು ಶಾಂಪು ಹಾಕಿದ್ದಾರೆ ಗೈಸ್. ಇವನು ನೋಡ್ತಾ ಇರಲ್ಲ ನಮ್ಮ ಲೇಬರು ಪೇಂಟ್ ಹೊಡಿತಿದ್ದಾನೆ. ಇವಾಗ ಇದಕ್ಕೆಲ್ಲ ಫುಲ್ ಪೇಂಟ್ ಹೊಡೆದಿದ್ದಾದ್ಮೇಲೆ ನಮ್ಮ ಡ್ಯಾಡಿ ಈ ಕಡೆ ನಿಂತ್ಕೊಂಡು ಏನೋ ಹೇಳ್ತಾ ಇದ್ದಾರೆ ಗೈಸ್. ಅದಕ್ಕೆ ಅವ್ನು ಕೇಳಿಸ್ಕೊತಾ ಇದ್ದಾನೆ. ಮತ್ತು ಅವ್ನು ಪೇಂಟ್ ಹೊಡ್ಕೊಂಡು ಹೋಗ್ತಾನೆ. ಹಿಂದೆಗಡೆ ನಮ್ಮ ಡ್ಯಾಡಿ ಇವಾಗ ಡಿಸೈನ್ ಮಾಡೋಕ್ಕೆ ಬರ್ತಾರೆ ನೋಡಿ ಗೈಸ್. ಬಲೂನಲ್ಲಿ ಈ ಥರ ಬಂದ್ರಲ್ಲ, ಈ ಥರ ಡಿಸೈನ್ ಬಲೂನಲ್ಲಿ ಮಾಡ್ತಾ ಇರೋದು. ಬಲೂನ್ ಅದು 5 ರೂಪೀಸ್ ಬರುತ್ತೇನೋ ಕಾಸ್ಟ್ ಬಲೂನ್ದು. ಅದು ಬಿಟ್ಟರೆ ಅದರಲ್ಲೇ ಈ ಥರ ಡಿಸೈನ್ ಮಾಡ್ತಾಯಿದ್ದಾರೆ. ಲಾಸ್ಟಲ್ಲಿ ಶಾರ್ಟ್ಸ್ ಬರುತ್ತೆ, ನೋಡ್ಕೊಂಬನ್ನಿ ಗೈಸ್. ನಮ್ಮದೆಲ್ಲ ವರ್ಕಲ್ಲೇ ಕಂಪ್ಲೀಟ್ ಆದಮೇಲೆ ಶಾರ್ಟ್ಸ್ ಬರುತ್ತೆ, ಅದನ್ನು ನೋಡ್ಕೊಂಬನ್ನಿ ಗೈಸ್. ಇದೆಲ್ಲ ನೋಡಿ ಈ ಥರ ವರ್ಕ್ ಮಾಡ್ತಾಯಿದ್ದಾರೆ ಗಾಯ್ಸ್. ತಟ್ಟಿ ನಿಂತವ್ ನೋಡ್ಲಾ, ಬೆಳೆದ 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 ನೋಡು ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ನೀನಂತೋನಲ್ವೇ ಅಲ್ಲ. ನೀನಂತೋನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ. ಕಕ್ಕೆಟ ಹಿಡಿಯೋರ್ನೆಲ್ಲ ಸೈಡ್ ಇಟ್ಟು ಒಯ್ತಾ ಇರ್ಲ. ಬೆಳೆದ 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 ನೋಡು ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್. சுயம்பு சரித்திரம் பாருடா, சிரிக்கும் எரிமல தானடா. மலைகள் ஒதுங்கட்டுமே, உலகம் உணரட்டுமே, அரங்கம் அதிரட்டுமே, சில்லு பறக்கட்டுமே, கரங்கள் வசரட்டுமே, அழுத்து மொத்தம் ಗೈಸ್. ಇವಾಗ ನೋಡಿ ನಮ್ಮ ಡ್ಯಾಡಿ ಕಲರ್ ಮಿಕ್ಸ್ ಮಾಡ್ತಾ ಇದ್ದಾರೆ.
ಅದೇ ಇನ್ನು ಮುಂದೆ ಹೊಡೆಯೋದಿದೆ, ಅದಕ್ಕೆ ಕಲರ್ ಮಿಕ್ಸ್ ಮಾಡ್ತಾಯಿದ್ದಾರೆ. ಅದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ನೋಡಿ ಮಿಕ್ಸ್ ಆಯಿತು. ಇವಾಗ ಅದನ್ನ ಓಪನ್ ಮಾಡಿಬಿಟ್ಟು ಮತ್ತು ಇವಾಗ ಮ್ಯಾಚಿಂಗ್ ಮಾಡ್ಬೇಕು ಗೈಸ್. ಕಲರ್ ನೋಡ್ತಾ ಇದ್ದಾರೆ ಯಾವುದು ಅಂತ ಹೇಳ್ಬಿಟ್ಟು. ನೋಡಿ ಈ ಕಲರ್ ಒಂಥರ ಗ್ರೇ ಬಂದಿದೆ, ಗ್ರೇ ಕಲರು. ಮತ್ತು ಇವಾಗ ಈ ಪೇಂಟ್ ಎತ್ತಿ ಇವಾಗ ಈ ಪೇಂಟ್ ಮಿಕ್ಸ್ ಮಾಡಬೇಕು ಗೈಸ್. ನೋಡಿ ಇದೆ ಪೇಂಟ್ ಬಂದು ಒಂದು ಸ್ವಲ್ಪ ನೋಡೋಕೆ ಒಳ್ಳೆ ಬ್ರೌನ್ ಇದ್ದಂಗಿದೆ. ಇವಾಗ ಅದಕ್ಕೆ ಇದಾಕ್ಬೇಕು ಗೈಸ್, ವಾಟರ್. ನೋಡಿ 1 ಲೀಟ್ರ್ ಹಾಕಿದ್ದಾರೆ, ಇಷ್ಟೇ ಒಂದು 100 ml ಅಷ್ಟು ನೀರು ಅಷ್ಟೇ ಗೈಸ್. ಜಾಸ್ತಿ ಎಲ್ಲ ನೀರು ಹಾಕ್ಬಾರ್ದು. ಅಷ್ಟು ನೀರು ಹಾಕ್ಬಿಟ್ಟು ಮತ್ತು ಲೈಟಾಗಿ ಒಂದು ಸ್ವಲ್ಪ ಶಾಂಪು. ಇವಾಗ ಎಷ್ಟು ಹಾಕ್ತಾಯಿದ್ದಾರಲ್ಲ ಅಷ್ಟೇ, ಒಂದು ಅರ್ಧ ಪ್ಯಾಕೆಟ್ ಇದೆ ಶಾಂಪು, ಅಷ್ಟೇ ಹಾಕ್ಕೊಬೇಕು ಶಾಂಪು. ಅವಾಗೆ ಒಂದು ಸ್ವಲ್ಪ ಯೂಸ್ ಮಾಡಿದ್ದೀರಿ, ಅದಕ್ಕೆ ಇವಾಗ ಅದರಲ್ಲಿ ಅರ್ಧ ಪ್ಯಾಕೆಟ್ ಇದೆ ಅಷ್ಟೇ, ಫುಲ್ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅದೆಲ್ಲ ಆದಮೇಲೆ ಯಾಕೆ ಶಾಂಪು ಹಾಕಿದ್ದು ಅಂದರೆ ಇವಾಗ ಮಿಕ್ಸ್ ಮಾಡ್ತಾಯಿದ್ದಾರೆ. ಶಾಂಪು ಯಾಕೆ ಹಾಕಿದ್ದು ಅಂದರೆ ಅದು ಬೇಗ ಡ್ರೈ ಆಗಬಾರ್ದು ಪೇಂಟು, ಮತ್ತು ನಮಗೆ ಲೇಟಾಗಿ ಹೋಗುತ್ತೆ ಅದು ಬಲೂನಲ್ಲಿ ಡಿಸೈನ್ ಮಾಡೋಕ್ಕೆ. ಅವ್ನು ರೋಲರಲ್ಲಿ ಹೊಡೆದ್ಬಿಟ್ಟು ಹೊರಟೋಗ್ತಾನೆ, ಮತ್ತು ನಾವು ಡಿಸೈನ್ ಮಾಡಬೇಕಂದ್ರೆ ಲೇಟಾಗಿ ಹೋಗುತ್ತೆ, ಡ್ರೈ ಆಗೋದ್ರೆ ವೇಸ್ಟ್ ಆಗುತ್ತೆ. ಅದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮಿಕ್ಸ್ ಮಾಡಿದಾದ್ಮೇಲೆ ಕಲರ್ ನೋಡ್ತಾ ಇದ್ದಾರೆ ಕರೆಕ್ಟಾಗಿ ಬಂದಿದೆ ಏನಾಗಿದೆ ಅಂತ. ಗೈಸ್ ಇದು ರೂಮಲ್ಲಿ ಸೀಲಿಂಗು, ಇದು ನೀವೇ ಫುಲ್ ನೋಡ್ಕೊಂಬನ್ನಿ ಗೈಸ್, ಯಾವ ಥರ ಡಿಸೈನ್ ಮಾಡ್ತಾರೆ ಏನು ಮಾಡ್ತಾರೆ. ಭೂಮಿ ಸಿಡಿಯಲಿ ಬಾನು ನಡುಗಲಿ ನೀನು ಹೆದರದೆ ಎದುರಿಸು ಜಗವಾಗೋನೆ. ಗುರುತಾಗೋದು ಮನಸ್ಸಿದ್ದೋನೆ ಮೇಲೇರೋದು, ಜಯಶಾಲಿ ಆಗೋ ಆಗೋ ಆಗೋ. ಗೈಸ್ ಇದಾದರೆ ಆಯಿಲ್ ಪೇಂಟಲ್ಲಿ ವುಡ್ಡನ್ ಡಿಸೈನ್ ಮಾಡ್ತಾಯಿದ್ದಾರೆ ಗೈಸ್. ಇದು ನೀವೇ ನೋಡ್ಕೊಂಬನ್ನಿ, ಶಾನಲ್ಲಿ ಬರೋ ನೋಡ್ಕೊಂಬನ್ನಿ ಡಿಸೈನ್ ಯಾವ ಥರ ಆಗ್ತಾಯಿದೆ. ತಳ್ಳುತ್ತಾ ಮುಂದೆ ನುಗ್ಗಿದವ ಶಕ್ತಿವಂತ, ನಿನ್ನಲಡಗಿದೆ ಚಂಡಮಾರುತ. ಎದ್ದೇಳೋ ಸಾವಿಗಿಂತಲೂ ಸೋಲು ದೊಡ್ಡದು, ವೀರನೆಂದಿಗೂ ಸೋಲಬಾರದು. ವೀರ ಹನುಮನ ಅಂಶ ನಿನ್ನದು, ಎದ್ದೇಳೋ. ಯಾರ ಚರಿತೆಯ ಯಾರು ಮುರಿವರೋ, ಯಾರು ತಿಳಿಯರು ನಾಳೆ. ನಿನ್ನ ಚರಿತೆಯ ನೀನೆ ಬರೆದುತೋ, ಭೀಮ ಬಲವಿದೆ ನಿನ್ನಲ್ಲೇ. ಗುರಿಯಿದ್ದೋನೆ ಗುರುತಾಗೋದು, ಮನಸ್ಸಿದ್ದೋನೆ ಮೇಲೇರೋದು, ಜಯಶಾಲಿ ಆಗೋ ಆಗೋ ಆಗೋ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ.
ಬಾತಾನೆ ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ಗೈಸ್ ಡಿಸೈನ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಗೈಸ್. ಯಾರ್ಯಾರಿಗೆ ಯಾವ್ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಅಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಕೆಳಗಡೆ, ನೋಡ್ಕೊಳ್ಳಿ ಗೈಸ್. ಬೇಕಾದರೆ ಯಾರಿಗಾದ್ರೂ ಡಿಸೈನ್ ಏನಾದರೂ ಮಾಡ್ಕೊಡಂಗಿದ್ರೆ ಈ ನಂಬರ್ ಕಾಲ್ ಮಾಡಿ. ಯಾವುದೇ ಬಿಲ್ಡಿಂಗ್ಸ್ಗಾದರೂ ಈ ನಂಬರ್ ಕಾಲ್ ಮಾಡಿ ಗೈಸ್. ಒಂದು ಕಾಂಟ್ಯಾಕ್ಟ್ ಎಲ್ಲ ಮಾತಾಡ್ಕೊಂಬರ್ತಾರೆ. ಓಕೆ ಗೈಸ್, ಯಾವ್ದ್ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಗೈಸ್. ಈ ವ್ಲಾಗ್ ಮಾಡಿದ್ದಕ್ಕೆ ಈ ಥರ ಯಾವ್ಯಾವ ಥರ ಪೇಂಟ್ ಮಾಡಿದ್ದೀರಿ ಎಲ್ಲ ನೋಡಿ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಗೈಸ್. ಗೈಸ್ ಇವಾಗ ಬಿಡ್ತಾ ಇದ್ದೀರಿ ಇಲ್ಲಿ ಟೈಮ್ ನೋಡಿ ಇಷ್ಟ ಆಗಿದೆ. ಇಲ್ಲಿ ಟಾರ್ಚ್ ಆಫ್ ಮಾಡಿಬಿಟ್ಟು ಹೇಳ್ತೀನಿ ಗೈಸ್. ನೋಡಿ ಟೈಮ್ ಇಷ್ಟ ಆಗಿದೆ. ಇನ್ನೂ ನಮ್ಮ ಲೇಬರ್ ರೆಡಿ ಆಗ್ತಾಯಿದ್ದಾರೆ. ಒಳಗಡೆ ಬಟ್ಟೆಗಳ ಏನೋ ಹಾಕೊತಾ ಇದ್ದಾರೆ, ಒಳಗಡೆ ಇದ್ದಾರೆ. ಅವರೆಲ್ಲ ಬಂದಮೇಲೆ ಅವ್ರ ಕೈಗೆ ಫೋನ್ ಕೊಡ್ತೀನಿ ಗೈಸ್ ವಿಡಿಯೋ ಮಾಡೋಕ್ಕೆ. ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಫೀಲಿಂಗ್ಸ್. ನೀವು ನೋಡಿ ಯಾವ ಥರ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಮುಂದಿನ ಟೈರ್ ಏನು ಜಾಮ್ ಏನಾಗಿಲ್ಲ, ಕ್ಲೀನಾಗಿದೆ. ಈ ಕಡೆ ನೋಡ್ಕೊಳ್ಳಿ, ಕಾಣಿಸ್ತಾ ಇದೆಯಾ? ಇವಾಗ ಹೋದ್ಮೇಲೆ ನೋಡ್ಕೊಳ್ಳಿ. ಇವಾಗ ಇದೇ ರೋಡಲ್ಲಿ ಹೋಗ್ತೀರಿ, ಅವಾಗ ನೋಡ್ಕೊಳ್ಳಿ ಗೈಸ್ ಯಾವ ಥರ ಇರುತ್ತೆ, ಏನು ಆಗುತ್ತೆ ಎಲ್ಲ ನೋಡ್ಕೊಳ್ಳಿ ಗೈಸ್. ಅದು ಸಾರಿ ಗೈಸ್, ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇಲ್ಲಿ ಮನೆ ಹತ್ರ ಬಂದುಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ. ಅಲ್ಲಿ ಗ್ಲೌಸ್ ತೋರಿಸ್ತಿರೋದು ಗೈಸ್, ಗ್ಲೌಸ್ ಎಲ್ಲ ಆಜೆ ಬೀಸ್ ಹಾಕೋರೆ ಅಂತ. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಅದು ವಿಡಿಯೋ ಮಾಡಿದ್ರು ಚೆನ್ನಾಗಿ ಬಂದಿಲ್ಲ, ಅದು ಲೇಬರ್ಗಳು ಮಾಡಿದ್ರು. ಅದಕ್ಕೆ ವಿಡಿಯೋ ಮಾಡಿಸಿಲ್ಲ ಗೈಸ್. ಅದಕ್ಕೆ ವಿಡಿಯೋ ಮಾಡಿಸ್ತಾಯಿಲ್ಲ, ಆ ವಿಡಿಯೋ ಹಾಕಿಲ್ಲ ಗೈಸ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಆ ಲೇಬರ್ಗಳು ಈ ರೋಡಲ್ಲಿ ಚೆನ್ನಾಗಿ ಮಾಡಿಲ್ಲ. ಅವರು ಜಾರ್ತಾಯಿದ್ರು, ಯಾಕಂದರೆ ಕ್ಲೈಮೇಟ್ ಆ ಥರ ಇದೆಯಲ್ಲ, ಅದಕ್ಕೆ ಅವರು ಸ್ಲಿಪ್ ಆಗ್ತಾಯಿತ್ತು. ಅದಕ್ಕೆ ಅವರು ವ್ಲಾಗ್ ಮಾಡಿಲ್ಲ ಗೈಸ್ ಅಷ್ಟೇ. ಮತ್ತೆ ಸಿಗ್ತೀನಿ ಗೈಸ್, ಗ್ಲೌಸಲ್ಲೇ ತಿಕ್ಸ್ಬಿಟ್ಟು ಹೋಗ್ಬೇಕಾದ್ರೆ ಗೈಸ್. ಅಲ್ಲಿಂದ ಮನೆಗೆ ಬಂದಮೇಲೆ ಊಟ ನೋಡಿ ಗೈಸ್. ದೋಸೆ ಇದೆ, ಚಟ್ನಿ ಇದೆ, ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. ಒಂದು ಸ್ವಲ್ಪ ಟಿ ವಿ ಹಾಕ್ಕೊಂಡು ನಮ್ಮ ಮಮ್ಮಿ ಪೂಜೆ ಮಾಡ್ತಾಯಿದ್ದಾರೆ ಗೈಸ್. ಪೂಜೆ ನಾನು ಊಟ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಊಟ ಎಲ್ಲ ಮಾಡಿದ್ದಾಯಿತು. ನಾನು ನಾವು ಊಟ ಮಾಡ್ಕೊಂಬಂದೆ ಗೈಸ್. ನೋಡಿ ಇಲ್ಲಿ ವಿಂಡೋರೇ ಕ್ಲೋಸ್ ಮಾಡಿಲ್ಲ. ಕ್ಲೋಸ್ ಮಾಡಿಬಿಟ್ಟು ಗೈಸ್, ನಾನು ಇನ್ನೂ ವ್ಲಾಗೆ ಅಪ್ಲೋಡ್ ಮಾಡಿಲ್ಲ ಗೈಸ್. ಅದರಲ್ಲಿ ನಾನು ಮರ್ತೇ ಹೋಗಿದ್ದೆ ವ್ಲಾಗ್. ಟೈಮ್ ನೋಡಿ ಎಷ್ಟಾಗಿದೆ, ಟೈಮ್ ಆಗೋಗಿದೆ ಗೈಸ್ ಜಾಸ್ತಿ. ಅಂದರೆ ಇನ್ನೂ ಇವಾಗ 7 o'clock, ಬಟ್ ಆದರೂ ಇನ್ನೂ ಇಷ್ಟೊತ್ತಾದ್ರು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ಗೈಸ್. ಇವತ್ತು ನೋಡಿದ್ರಲ್ಲ ಏನೇನು ಕೆಲಸ ಆಯಿತು, ಯಾವ ಥರ ಪೇಂಟ್ ಹೊಡಿಸ್ದೆ. ನಮ್ಮ ಡ್ಯಾಡಿನೂ ಬಂದಿದ್ರು ಇವತ್ತು. ಸೊ ಮೆಸೇಜ್ ಬಂತು ಗೈಸ್, ಈ ಮೊಬೈಲಲ್ಲಿ ಏನೋ ಇದಾರ್ದು, ಅದಕ್ಕೆ ಗೈಸ್ ವ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಎಷ್ಟೊತ್ತರ್ಗ ಊಟ ಮಾಡಿಕೊಂಡು ಇಟ್ಬಿಡೋದು, ವ್ಲಾಗ್ಸ್ ನೋಡಿಕೊಂಡು ಊಟ ಮಾಡಿಬಿಟ್ಟು ಜಸ್ಟ್ ಈಗ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್. ಅಪ್ಲೋಡ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ನೋಡಿ ತಮ್ಮನೆಲ್ಲ ಇವಾಗ ಹಾಕ್ತಾಯಿದ್ದೀನಿ ನಾನು. ಬೆಳಗ್ಗೆನೇ ಎಡಿಟ್ ಮಾಡಿದೆ ಎಲ್ಲ, ಬಟ್ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. ಓಕೆ ಗೈಸ್, ವ್ಲಾಗೆಲ್ಲ ಅಪ್ಲೋಡ್ ಮಾಡಿದ್ದಾಯಿತು. ವ್ಲಾಗೆಲ್ಲ ಅಪ್ಲೋಡ್ ಮಾಡಿದಾದಮೇಲೆ ಇವತ್ತು ನೋಡಿದ್ರೆ ಏನೇನಾಯಿತು, ಯಾವ್ಯಾವ ಥರ ಪೇಂಟ್ ಡಿಸೈನ್ ಆಯಿತು, ಮತ್ತು ಯಾವ್ಯಾವ ಥರ ಏನೇನಾಯಿತು ಎಲ್ಲ ನೋಡಿದ್ದೀರ ನನ್ನ ವ್ಲಾಗಲ್ಲಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಬಾಯ್. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್. ನಾಳೆ ಬಂದು ಫಾದರ್ಸ್ ಡೇ ಇರೋದ್ರಿಂದ ನಾಳೆ ಎಲ್ಲ ಫಾದರ್ಸ್ ಬಗ್ಗೆ ಬರುತ್ತೆ ಗೈಸ್ ವ್ಲಾಗು. ಅದರಿಂದ ಫುಲ್ ಎಲ್ಲ ಫಾದರ್ಸ್ ಡೇದೇ ವ್ಲಾಗ್ ಬರುತ್ತೆ ಗೈಸ್. ನಾಳೆ ವ್ಲಾಗ್ ಕೂಡ ಕ್ರೇಜಿಯಾಗಿರುತ್ತೆ.
ನೋಡ್ಕೊಂಬನ್ನಿ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.